ಈಗಾಗಲೇ ಜಾತಿ ಗಣತಿ ವಿಚಾರ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಒಂದು ಮಹತ್ವದ ಅಂಶ ಜಾತಿ ಗಣತಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದೇನಪ್ಪ ಅಂದರೆ OBCಗೆ ಈಗಾಗಲೇ ಇರುವಂಥ 32% ಆಫ್ ರಿಸರ್ವೇಷನ್ ಏನಿದೆ ಅದನ್ನು 51ಕ್ಕೆ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಆಯೋಗದ ವರದಿ ಈಗಾಗಲೇ ಶಿಫಾರಸು ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಪ್ರವರ್ಗ 1 ಏನಿದೆ ಆ ಪ್ರವರ್ಗ 1ರಲ್ಲಿ ಇನ್ನಷ್ಟು ವರ್ಗೀಕರಣ ಮಾಡಿ ಪ್ರವರ್ಗ 1A ಮತ್ತು ಪ್ರವರ್ಗ 1B ಎನ್ನುವಂಥ ವಿಶೇಷವಾದಂಥ ಒಂದು ವರ್ಗೀಕರಣ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಮೀಸಲಾತಿ ಹೆಚ್ಚಳಕ್ಕೂ ಕೂಡ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಈ ಎಲ್ಲ ವಿಚಾರದ ಬಗ್ಗೆ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ, ರಾಜಕೀಯ ಚರ್ಚೆ ಕೂಡ ಆಗ್ತಾ ಇದೆ. ಸಮುದಾಯಗಳು, ಪ್ರಮುಖವಾಗಿ ಮೇಲ್ವರ್ಗದ ಸಮುದಾಯಗಳು ಈಗ ಜಾತಿ ಗಣತಿ ವರದಿಯನ್ನು ವಿರೋಧ ಮಾಡ್ತಾ ಇವೆ. ರಾಜ್ಯ ರಾಜಕೀಯದಲ್ಲಿ ಧಗಧಗಿಸುತ್ತಾ ಜಾತಿ ಮಹಾಜ್ವಾಲೆ. ತೇಪೆ ಹಚ್ಚಿರುವಂತ ಈ ವರದಿ ಸರ್ವರಿಗೂ ಸಮಬಾಡು ಸಮಪಾಡು. ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಜಾತಿ ಹೆಸರಿನಲ್ಲಿ. ಜಾತಿ ಗಣತಿ ವರದಿ ಮಂಡನೆ ಬೆನ್ನಲ್ಲೇ ಒಳಗೊಳಗೆ ಕೊತ ಖುದ್ದಾಗಿ ಸಮೀಕ್ಷೆಯನ್ನ ಪುನರ್ ಮಾಡುವಂತದ್ದು ಒಳ್ಳೆಯದು. ಇದು ಬಿಡುಗಡೆ ಮಾಡಂಗೇ ಇಲ್ಲ. ಯಾವ ಸಮುದಾಯಗಳಿಗೂ ಸಹ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜ್ಯ ರಾಜಕೀಯದ ಗೇಮ್ ಚೇಂಜರ್ ಜಾತಿ ಗಣತಿ ಕೊನೆಗೂ ಸಂಪುಟದಲ್ಲಿ ಮಂಡನೆ ಆಗಿದೆ. ಈಗ ಏನಿದ್ರು ವರದಿಯ ಇನ್ಸೈಡ್ ಬಗ್ಗೆ ಮಾತ್ರ ಕುತೂಹಲ ಹೆಚ್ಚಿದೆ. ಜಾತಿ ಗಣತಿ ವರದಿಯಲ್ಲಿ ನೀಡಿರುವ ಕೆಲ ಮಹತ್ವದ ಶಿಫಾರಸುಗಳನ್ನ ನಿಮ್ಮ ಮುಂದೆ ವಿವರವಾಗಿ ಹೇಳ್ತೀವಿ ಕೇಳಿ. ಕಾಂತರಾಜು ಅವಧಿಯ ಮಾಹಿತಿ ಆಧರಿಸಿದ ಜಯಪ್ರಕಾಶ್ ಹೆಗಡೆ ನೀಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಲಿಯಾಸ್ ಜಾತಿ ಗಣತಿಯಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ಅದೇನು ಇನ್ಸೈಡ್ ಮಾಹಿತಿ ಅದನ್ನೇ ತಿಳಿಸ್ತೀವಿ ನೋಡಿ. ಯಾವ್ಯಾವ ಕೆಟಗರಿಗೆ ಎಷ್ಟು ಮೀಸಲಾತಿಯನ್ನ ನೀಡಬೇಕು, ವರದಿಯಲ್ಲಿ ಶಿಫಾರಸು ಆಗಿರುವುದೇನು, ಇದನ್ನ ನೋಡೋದಾದ್ರೆ ಹಾಲಿ OBC ಸಮುದಾಯಕ್ಕೆ ಇರುವಂತಹ 32% ಮೀಸಲಾತಿಯನ್ನ 51ಕ್ಕೆ ಹೆಚ್ಚಿಸಲು ಆಯೋಗ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ 5 ವಿಭಾಗಗಳಲ್ಲಿ ವರ್ಗೀಕರಣ ಮಾಡಲಾಗಿತ್ತು. ಪ್ರವರ್ಗ 1ಅನ್ನ 2 ವಿಭಾಗಗಳನ್ನಾಗಿ ಮಾಡಿ 1A ಮತ್ತು 1B ಎಂದು ವರ್ಗೀಕರಿಸುವಂತೆ ಹೇಳಿದೆ. ಕಾಯಕ, ಕುಲಕಸಬು ಆಧಾರಿತ ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ ಈ ವರ್ಗೀಕರಣದಲ್ಲಿ ಮನ್ನಣೆ ನೀಡಲಾಗಿದೆ. ಹಾಲಿ ಪ್ರವರ್ಗ 1ಕ್ಕೆ 4% ಮೀಸಲಾತಿ ಇದ್ದು ಇದನ್ನ 2 ಭಾಗಗಳನ್ನಾಗಿ ಮಾಡಿ 1Aಗೆ 6% ಮತ್ತು 1Bಗೆ 12% ಮೀಸಲಾತಿ ನೀಡುವುದಕ್ಕೆ ಸಲಹೆ ನೀಡಲಾಗಿದೆ. ಜೊತೆಗೆ ಹಾಲಿ 2Aಗೆ ಇರುವ 15% ಮೀಸಲಾತಿಯನ್ನ 10%ಕ್ಕೆ ಇಳಿಸುವಂತೆ ವರದಿ ಹೇಳಿದೆ. ಆದ್ರೆ 2B ಅಂದ್ರೆ ಮುಸ್ಲಿಂ ಸಮುದಾಯಕ್ಕಿರುವಂತಹ 4% ಮೀಸಲಾತಿಯನ್ನ ಡಬಲ್ ಅಂದ್ರೆ 8%ಕ್ಕೆ ಏರಿಸಲು ಶಿಫಾರಸು ಮಾಡಿದೆ. ಹಾಗೆ 3Aಗೆ 4% ಮೀಸಲಾತಿಯನ್ನ 7%ಕ್ಕೆ ಏರಿಸಲು ಸೂಚಿಸಿದರೆ 5% ಇರುವಂತಹ 3B ಮೀಸಲಾತಿಯನ್ನ 8%ಕ್ಕೆ ಹೆಚ್ಚಿಸುವಂತೆ ಜಾತಿ ಗಣತಿ ವರದಿ ಹೇಳಿದೆ. ಈ ವರದಿಯಲ್ಲಿ ರಾಜಕೀಯವಾಗಿ ಪ್ರಬಲರಾಗಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ 3% ಹೆಚ್ಚು ಮೀಸಲಾತಿ ನೀಡುವಂತೆ ಹೇಳಿದೆ. ಆದರೆ ನಮ್ಮ ಸಂಖ್ಯೆಯನ್ನೇ ಕಡಿಮೆ ತೋರಿಸಲಾಗಿದೆ. ಹೀಗಿದ್ದಾಗ ಹೆಚ್ಚಿನ ಮೀಸಲಾತಿ ವಿಚಾರದಿಂದ ಖುಷಿ ಹೇಗೆ ಅಂತ ಲಿಂಗಾಯತ ಸಮುದಾಯದ ಅನೇಕ ಶ್ರೀಗಳ ಮಾತು. ಆದರೆ ಸಂಪೂರ್ಣ ಜಾತಿ ಗಣತಿಯ ಪ್ರಸ್ತುತ ಅಲ್ಲ, ಹೀಗಾಗಿ ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಎಂದು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಒತ್ತಾಯ ಮಾಡಿವೆ. ಏನು ಜಾತಿ ಜನಗಣತಿ ಆಗಿದೆ ಅದು ಸರಿಯಾದಂಥ ರೀತಿಯಲ್ಲಿ ಕ್ರಮಬದ್ಧವಾಗಿ ಆಗಿಲ್ಲ ಅನ್ನುವಂಥದ್ದು ಹಲವಾರು ಸಮುದಾಯಗಳ ಜನರ ಒಂದು ಕೊರಗು ಕೂಡ ಇದೆ. ಅದಕ್ಕಾಗಿ ಖುದ್ದಾಗಿ ಸಮೀಕ್ಷೆಯನ್ನು ಪುನರ್ ಮಾಡುವಂಥದ್ದು ಒಳ್ಳೆಯದು. ಹೀಗೆ ಇದನ್ನೇ ಅವರು ಏನಾದರೂ ಮುಂದುವರಿಸಿದಾದ್ರೆ ಇದರಿಂದ ಈ ನಾಡಿನಲ್ಲಿ ಜಾತಿಗಳ ಸಂಘರ್ಷ ಇನ್ನಷ್ಟು ಹೆಚ್ಚಾಗಿ ಅನಾಹುತಕ್ಕೆ ಕಾರಣವಾಗಬಹುದು. ಏನು ವರದಿ ಇವತ್ತು ಅವರು ಕ್ಯಾಬಿನೆಟ್ಗೆ ತಂದಿದ್ರು ಅದು ಅವೈಜ್ಞಾನಿಕ ಅಂತ ನಾವು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಇವತ್ತು ನಾವು ಹೇಳ್ತಾ ಇದ್ದೀವಿ. ಇದು 2011ರಲ್ಲಿ ಆಗಿರ್ತಕ್ಕಂಥದ್ದು. ಇದು ಪ್ರತಿ ಏನ್ ಬ್ಯಾಕ್ವರ್ಡ್ ಕಮಿಷನ್ ಆಕ್ಟ್ ಪ್ರಕಾರ ಇದು ಬಿಡುಗಡೆ ಮಾಡಂಗೇ ಇಲ್ಲ. ಆದರೆ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗಗಳು ಮಾತ್ರ ವರದಿಯ ಪರವಾಗಿ ಮಾತನಾಡಿದ್ದು ಇದರಿಂದ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ, ಯಾವ ಸಮುದಾಯಗಳು ಸಹ ಆತಂಕ ಪಡಬಾರದು ಎಂದಿವೆ. ಇನ್ನು OBC ಸಮುದಾಯ ಮುಖಂಡರು ಆಗಿರುವ BK ಹರಿಪ್ರಸಾದ್ ವಿರೋಧ ಮಾಡುವುದು ಸರಿಯಲ್ಲ ಅಂದ್ರು. ಒಂದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮಾಜಗಳು ಶೋಷಿತ ವರ್ಗಕ್ಕೆ ಅನ್ಯಾಯವಾಗದಂತೆ ಈ ಸಮೀಕ್ಷೆಯಲ್ಲಿ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ನ್ಯಾಯ ಒದಗಿಸಬೇಕು.
ಯಾವ ಸಮುದಾಯಗಳಿಗೂ ಸಹ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ವಿರೋಧ ಮಾಡೋರು, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ವಿರೋಧ ಮಾಡೋರು ಇದ್ದಿದ್ರೆ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಾಗ ವಿರೋಧ ಮಾಡಬೇಕಾಗಿತ್ತು. ಪ್ರಣಾಳಿಕೆ ಬಿಡುಗಡೆ ಮಾಡಿದಾಗ ನಮ್ಗೆಲ್ರಿಗೂ ಸಹ ಬೆಂಬಲ ಬೇಕು ಅಂತೇಳಿ ಎಲ್ಲರ ಬೆಂಬಲ ತೆಗೆದುಕೊಂಡು ಇವತ್ತು ಸರ್ಕಾರದಲ್ಲಿ ಇದ್ದೀವಿ ಅಂತ ಹೇಳಿ ವಿರೋಧ ಮಾಡೋದು ಸರಿ ಇಲ್ಲ. ಸರ್ವರಿಗೂ ಸಮಪಾಲು ನಿಲುವು ನಮ್ಮ ಪಕ್ಷದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಡು, ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳ್ಸಿಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳ್ಸಿಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಇನ್ನು ಜಾತಿಗಣತಿ ವರದಿ ವಿಚಾರದಲ್ಲಿ ಸಿಎಂ ನಡೆಗೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತಿ ಹೆಸರಿನಲ್ಲಿ ಹೇಳ್ತಾರೆ, ಜಾತ್ಯತೀತ ಅಂತಾರೆ. ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಕಾಂಗ್ರೆಸ್ ಹೇಳುತ್ತೆ. ತೇಪೆ ಹಚ್ಚಿರುವಂತ ಈ ವರ್ತ ಅದೇನೇ ಇರಲಿ ಬಹಿರಂಗ ಆಗ್ಬೇಕಲ್ಲ, ಯಾಕೆ ಬಹಿರಂಗ ಮಾಡ್ತಾ ಇಲ್ಲ? ಹಿಂದುಳಿದ ವರ್ಗದವರು ಬಡವರ ಬಗ್ಗೆ ನಿಮ್ ಕಳಕಳಿ ಇದ್ರೆ ಸ್ಪಷ್ಟವಾಗಿ ಬಹಿರಂಗ ಮಾಡಿ. ಈಗ ಕಾಂತರಾಜು ವರದಿಯನ್ನೇ ಆಧರಿಸಿ ಮಾತನಾಡುವುದಾದ್ರೆ, ರಾಜ್ಯ ರಾಜಕೀಯದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿರುವ ಲಿಂಗಾಯತ ಮತ್ತು ಒಕ್ಕಲಿಗರ ಪೊಲಿಟಿಕಲ್ ಲೆಕ್ಕಾಚಾರ ಸಹಜವಾಗಿಯೇ ತಲೆ ಕೆಳಗಾಗಲಿದೆ. ಅತ್ತ ಮೇಲ್ವರ್ಗ ಕೇಂದ್ರಿತ ಚುನಾವಣಾ ರಾಜಕೀಯದಲ್ಲಿ ಒಬಿಸಿ ವರ್ಗ ಮುನ್ನೆಲೆಗೆ ಬರಲಿದೆ. ದಲಿತ ಮತ್ತು ಮುಸ್ಲಿಂ ಸಂಖ್ಯೆಯೂ ಸೇರಿದ್ರೆ ಅಹಿಂದ ಸಮೀಕರಣ ಸಹಜವಾಗಿಯೇ ಮೇಲುಗೈ ಸಾಧಿಸುತ್ತೆ. ಇದು ಸಿಎಂ ಸಿದ್ದರಾಮಯ್ಯರ ಪೊಲಿಟಿಕಲ್ ಫಾರ್ಮುಲಾಗೆ ಹೇಳಿ ಮಾಡಿಸಿದ ರಸಾಯನವಿದ್ದಂತಾಗಲಿದೆ. ಅಂಕಿಅಂಶ ಆಧರಿಸಿ ಹೋಗೋದಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ನ ಮೂಲ ರಾಜಕೀಯ ಸಮೀಕರಣಗಳು ಡಿಸ್ಟರ್ಬ್ ಆಗಲಿವೆ. ಅತ್ತ ಒಂದು ಜಾತಿಯಾಗಿ ಮುಸ್ಲಿಂ ಸಮುದಾಯವನ್ನ ಪರಿಗಣಿಸಿರುವುದು ಸಹ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಊರ್ಜಿತವಾಗದೇ ಇರಬಹುದು. ಹೀಗಾಗಿ ಈ ಜಾತಿ ಗಣತಿ ಲೆಕ್ಕಾಚಾರವನ್ನೇ ಮುಂದಿಟ್ಟು ಹೇಳೋದಾದ್ರೆ 75 ಲಕ್ಷ ಇರುವ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತ ದರ್ಜೆಯನ್ನ ಮರುಪರಿಶೀಲಿಸಿ ಅನ್ನುವ ಹೊಸದೊಂದು ವಾದ ಹುಟ್ಟಿಕೊಳ್ಳುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅತ್ತ ಒಬಿಸಿ ಪ್ಲಸ್ ದಲಿತ್ ಪ್ಲಸ್ ಮುಸ್ಲಿಂ ಎಂಬ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಮುಸ್ಲಿಂ ಬಾಹುಳ್ಯ ಮುಂದಿಟ್ಟು ಸಂಪೂರ್ಣ ಧ್ರುವೀಕರಣಕ್ಕೆ ಬಿಜೆಪಿ ಲೆಕ್ಕಾಚಾರ ಹಾಕ್ತಿದೆ. ಈ ಕಾರಣಕ್ಕಾಗಿಯೇ ರಾಜಕೀಯ ಸಮರ ತೀವ್ರಗೊಳ್ತಾ ಇದೆ. ಪ್ರಮೋದ್, ಟಿವಿ9, ಬೆಂಗಳೂರು.